ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾ ಯುಕ್ತಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್. ನೋಡಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆಗೆ ಸಿಂಪಲ್ಲಾಗಿರೋ ಒಂದು ಚಟ್ನಿನ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿ ಮತ್ತು ಸಿಂಪಲ್ಲು. ಮೊದಲು ಒಂದು ಬಾಣಲಿನ ಇಟ್ಕೊಂಡು 3 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಾದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಜೀರಿಗೆ, ಕರಿಬೇವು ಎಲ್ಲ ಒಂದೇ ಸಲ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕವು. ಇಡ್ಲಿ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ ಈ ಚಟ್ನಿ. ಲೋ ಫ್ಲೇಮಲ್ಲಿ ಉರಿಯುತ್ತಾ ಇರಬೇಕು ನೋಡಿ, ಈ ಥರ. ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಒಂದೇ ಸಲ ಉರಿಯೋಕ್ಕಾಗಲ್ಲ ಅಂದರೆ ಒಂದೊಂದೇ ಹುರ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವೆಲ್ಲ. ಈಗ ಗುಂಟೂರು ಮೆಣಸಿನ್ಕಾಯಿ 3 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಾಗಿ ತಗೊಳ್ಳಿ. ಅವು ಎಣ್ಣೆಯಲ್ಲಿ ಹುರಿದಿದ ತಕ್ಷಣ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ಅಂತಹ 4 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಈ ಚಟ್ನಿಗೆ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಮತ್ತು ಕಡಲೆ ಬೀಜ ಏನು ಬೇಡ ಫ್ರೆಂಡ್ಸ್. ನೋಡಿ, ಈಗ ಅವೆಲ್ಲ ಸೈಡ್ಗೆ ತಗೊಂಡು ಟೊಮೊಟೊ ಕೊನೆಯಲ್ಲಿ ಟೊಮೊಟೊ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊ ಹುರ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಫ್ರೈ ಆದಮೇಲೆ. ಈಗ ಎಲ್ಲವನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ನೀರು ಬೇಕಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ನಾನೇನು ಇಲ್ಲಿ ನೀರು ಸೇರಿಸ್ಕೊತಾ ಇಲ್ಲ. ಮತ್ತು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ರುಬ್ಬೋವಾಗಲೇ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕೋವಾಗ ಹಾಕ್ಕೋಬೋದು. ನೋಡಿ, ಉಪ್ಪು ಸೇರಿಸ್ಕೊಳ್ಳಿ. ಈಗ ಸಾಸಿವೆ ಮತ್ತು ಕರಿಬೇವು 2 ಹಾಕಿದ್ದೀನಿ. ಹಸಿಡಿದ ಮೇಲೆ ಈಗ ಚಟ್ನಿ ರುಬ್ಕೊಂಡಿರೋಂತಹ ಚಟ್ನಿನ ಬೆರೆಸ್ಕೊಂಡಿದ್ದೀನಿ. ನಾನು ರುಬ್ಕೊಳ್ಳೋವಾಗಲೇ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಇಡ್ಲಿ ಜೊತೆಗೆ ಚಟ್ನಿ ರೆಡಿ ಆಗಿದೆ. ನೀವು ಕೂಡ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.